ಪ್ರೀತಿಯ ವಿದ್ಯಾರ್ಥಿಗಳೇ, ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿಯ ಆನುವಂಶೀಯತೆ ಈ ಒಂದು ಪಾಠದಲ್ಲಿ ಕೇಳ್ತಕ್ಕಂಥ ಏಕತಳೀಕರಣ ಮತ್ತು ದ್ವಿತಳೀಕರಣದ ಚೆಕ್ಕರ್ ಬೋರ್ಡು ಮತ್ತು ಅನುಪಾತದ ಬಗ್ಗೆ ಅನ್ನೋದಂತರ ತಿಳಿದುಕೊಳ್ಳೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡ್ರಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಅದರಲ್ಲಿ ನಿಮಗೆ ಏಕತಳೀಕರಣ, ಅದರ ಚೆಕ್ಕರ್ ಬೋರ್ಡು ಮತ್ತು ಅನುಪಾತವನ್ನು 2 ಅಂಕಕ್ಕೆ ಅನ್ನೋದಂತರ ಕೇಳ್ಬೋದು. ಅದೇ ರೀತಿ ದ್ವಿತಳೀಕರಣ, ಅದರ ಚೆಕ್ಕರ್ ಬೋರ್ಡು ಮತ್ತು ಅನುಪಾತ ಕೂಡ ಅನ್ನೋದಂತರ 3 ರಿಂದ 4 ಅಂಕಗಳಿಗೆ ಅನ್ನೋದಂತರ ಕೇಳ್ಬೋದು. ಅಥವಾ ಕೇವಲ ಅನುಪಾತ ಮಾತ್ರ, ಏಕತಳೀಕರಣ ಮತ್ತು ದ್ವಿತಳೀಕರಣದ ಯಾವುದಾದ್ರೂ ಒಂದು ಅನುಪಾತವನ್ನು ಮಾತ್ರ ಕೇಳ್ಬೋದು. ಆದ್ದರಿಂದ ಖಂಡಿತವಾಗಿ ಕೇಳ್ತಕ್ಕಂಥ ಕಂಪಲ್ಸರಿ ಇರ್ತಕ್ಕಂಥ ಒಂದು ಪ್ರಶ್ನೆ. ಆ ಒಂದು ಪ್ರಶ್ನೆ ಅನ್ನೋದಂತರ ನಾವು ಯಾವ ರೀತಿ ಅದನ್ನು ಸುಲಭವಾಗಿ ಅನ್ನೋದಂತರ ಬಿಡಿಸಿ ನಾವು ಪೂರ್ಣಾಂಕಗಳನ್ನು ಪಡೆದುಕೊಳ್ಳಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಅನ್ನೋದಂತರ ತಿಳಿದುಕೊಳ್ಳೋಣ. ಆದ್ದರಿಂದ ಈ ಒಂದು ವಿಡಿಯೋವನ್ನು ಕೊನೆಯವರೆಗೆ ಅನ್ನೋದಂತರ ವೀಕ್ಷಿಸಿ ಅದು ಸಂಪೂರ್ಣವಾಗಿ ತಿಳಿದುಕೊಂಡು ಪೂರ್ಣಾಂಕಗಳನ್ನು ಪಡೆದುಕೊಳ್ಳಿರಿ ಅಂತಕ್ಕಂಥದ್ದನ್ನು ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಅದಕ್ಕೆ ಮೊದಲನೇದಾಗಿ ಅನ್ನೋದಂತರ ಏಕತಳೀಕರಣ. ನಿಮಗೆ ಅನ್ನೋದಂತರ ಈ ಒಂದು ಏಕತಳೀಕರಣ ಎಂದರೇನು ಅಂಥೇಳಿ ಅನ್ನೋದಂತರ ಕೇಳ್ಬೋದು. ಏಕತಳೀಕರಣ ಅಂತಾರೆ ಒಂದು ಲಕ್ಷಣಕ್ಕೆ ಸಂಬಂಧಿಸಿದಂತೆ 2 ಭಿನ್ನ ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಿಸುವುದಕ್ಕೆ ಅದಕ್ಕೆ ನಾವು ಏನು ಕರಿತೀವಿ ಅಂತಾರೆ ಏಕತಳೀಕರಣ ಅಂಥೇಳಿ ಅನ್ನೋದಂತರ ಕರಿತೀವಿ. ಅಂದ್ರೆ ಒಂದು ಲಕ್ಷಣಕ್ಕೆ ಸಂಬಂಧಿಸಿದಂತೆ, ಉದಾಹರಣೆಗೆ ಅನ್ನೋದಂತರ ಲಕ್ಷಣ ಅನ್ನೋದಂತರ ಉದ್ದ. ಈ ಒಂದು ಲಕ್ಷಣಕ್ಕೆ ಸಂಬಂಧಿಸಿದಂತೆ 2 ಭಿನ್ನ ರೂಪಗಳನ್ನು ತೋರಿಸುವ ಸಸ್ಯಗಳನ್ನು, ಅಂದರೆ 2 ಭಿನ್ನ ರೂಪಗಳು ಅಂತಾರೆ ಅವು ಎತ್ತರ, ಮತ್ತೊಂದು ಏನದಂತಾರ ಗಿಡ್ಡ. ಇವೆರಡು ಏನವಂತಾರ ಭಿನ್ನ ರೂಪಗಳವ. ಒಂದು ಲಕ್ಷಣಕ್ಕೆ ಸಂಬಂಧಿಸಿದಂತೆ 2 ಭಿನ್ನ ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಿಸೋದಕ್ಕೆ ಅದಕ್ಕೆ ನಾವು ಏನು ಕರಿತೀವಿ ಅಂತಾರೆ ಏಕತಳೀಕರಣ ಅಂಥೇಳಿ ಅನ್ನೋದಂತರ ಕರಿತೀವಿ. ಅದಕ್ಕೆ ಏನದಂತಾರ ಏಕತಳೀಕರಣದಲ್ಲಿ ಕ್ಯಾಪಿಟಲ್ TT ಅಂತಾರ ಶುದ್ಧ ಎತ್ತರ. ಕ್ಯಾಪಿಟಲ್ TT ಅಂತಂದ್ರೆ ಶುದ್ಧ ಎತ್ತರ. ಅದೇ ರೀತಿ ಏನದಂತಾರ 2 ಸ್ಮಾಲ್ TT ಅಂತಾರ, ಇದು ಏನದಂತಾರ ಶುದ್ಧ ಗಿಡ್ಡ. 2 ಸ್ಮಾಲ್ TT ಅಂತಾರ ಶುದ್ಧ ಗಿಡ್ಡ. 1 ಕ್ಯಾಪಿಟಲ್ T 1 ಸ್ಮಾಲ್ T ಅಂತಂದ್ರೆ ಅಶುದ್ಧ ಎತ್ತರ. ಇದು ಏನದಂತಾರ ಗೊತ್ತಿರಬೇಕು. ಅವಾಗ ಏನದಂತಾರ ನಿಮಗೆ ಪರೀಕ್ಷೆಯಲ್ಲಿ ಏನದಂತಾರ TT ಎತ್ತರವಾದ ಸಸ್ಯವನ್ನು TT ಗಿಡ್ಡ ಸಸ್ಯದೊಂದಿಗೆ ಸಂಕರಿಸಿದಾಗ ಏಕತಳೀಕರಣದ F1 ಮತ್ತು F2 ಪೀಳಿಗೆಯ ಚೆಕ್ಕರ್ ಬೋರ್ಡನ್ನು ಹಾಕಿ ಅನುಪಾತದ ವಿಧವನ್ನು ತಿಳಿಸಿ ಅಂಥೇಳಿ ಏನದಂತಾರ ಪ್ರಶ್ನೆನ ಕೇಳ್ಬೋದು. ಅವಾಗ ಏನದಂತಾರ TT ಕೊಟ್ಟಾಗ ನೀವೇನು ಮಾಡ್ಬೇಕಂತಾರೆ ಇಲ್ಲಿ ಫಸ್ಟಿಗೆ ಏನದಂತಾರ ಆ ಕ್ಯಾಪಿಟಲ್ T 2 ಫಸ್ಟ್ ಬರ್ಕೊಳ್ಬೇಕು. ಆಮ್ಯಾಗ ಏನದಂತ 2 ಕ್ಯಾಪಿಟಲ್ T ಅಂತಾರೆ, 2 ಸ್ಮಾಲ್ T ಅನ್ನೋದಂತರ ಕೊಡ್ತಾರೆ. 2 ಇಂಗ್ಲೀಷ್ ಅಕ್ಷರಗಳಿದ್ದಾಗ ಅದಕ್ಕೆ ಏಕತಳೀಕರಣ ಅಂಥೇಳಿ ಏನದಂತಾರೆ ತಿಳ್ಕೊಳ್ಬೇಕು. ಇಲ್ಲಿ ಇಂಗ್ಲೀಷ್ ಅಕ್ಷರಗಳು ಏನದಂತಾರ 4 ಇದ್ದಾಗ, ಇಂಗ್ಲೀಷ್ ಅಕ್ಷರಗಳು ಏನದಂತಾರೆ ಈಗ TT RR ಇದ್ದಾಗ ಅಥವಾ RR YY ಇದ್ದಾಗ ಈ ರೀತಿ 4 ಇದ್ದಾಗ ಅದು ಏನದಂತಾರೆ ದ್ವಿತಳೀಕರಣ ಅಂಥೇಳಿ ಏನದಂತಾರೆ ತಿಳ್ಕೊಳ್ಬೇಕು. ಅಂದರೆ ಏಕತಳೀಕರಣ ಮತ್ತು ದ್ವಿತಳೀಕರಣವನ್ನು ಯಾವ ಆಧಾರದ ಮೇಲೆ ಗುರುತಿಸ್ಬೇಕಂತಂದ್ರೆ ಇಲ್ಲಿ 2 ಅಕ್ಷರಗಳಿದ್ದಾಗ TT ಇರ್ಬೋದು ಅಥವಾ RR ಇರ್ಬೋದು. ಈ 2 ಅಕ್ಷರಗಳಿದ್ದಾಗ, ಇಂಗ್ಲೀಷ್ದು 2 ಅಕ್ಷರಗಳಿದ್ದಾಗ ಅದು ಏಕತಳೀಕರಣ. ಇಂಗ್ಲೀಷ್ದು 4 ಅಕ್ಷರಗಳಿದ್ದಾಗ TT RR ಅಥವಾ RR YY ಇದ್ದಾಗ ಅದು ಏನದಂತಾರೆ ದ್ವಿತಳೀಕರಣ ಅಂಥೇಳಿ ಏನದಂತಾರೆ ತಿಳ್ಕೊಳ್ಬೇಕು. ಅದಕ್ಕೆ ಏನದಂತಾರೆ ನಿಮಗೆ 1 TT ಕೊಡ್ಬೋದು. ಅಂದರೆ ಇದು ಫಸ್ಟ್ ಕ್ಯಾಪಿಟಲ್ TT ಕೊಡ್ಬೋದು. ಇಲ್ಲ ಅಂತಾರೆ 2 TT ಅಂದರೆ 2 ಕ್ಯಾಪಿಟಲ್ T 2 ಸ್ಮಾಲ್ T ಕೊಡ್ಬೋದು. ಅಂದರೆ ಈ ಒಂದು TT ಎತ್ತರ ಸಸ್ಯ ಮತ್ತು ಸ್ಮಾಲ್ TT ಗಿಡ್ಡ ಸಸ್ಯ ಸಂಕರಿಸಿದಾಗ F1 ಮತ್ತು F2 ಪೀಳಿಗೆಯಲ್ಲಿ ದೊರೆತಕ್ಕಂಥ ಸಸ್ಯಗಳ ಅನುಪಾತವನ್ನು
ವಿಧದ ಮೂಲಕ ಏನದ ಅಂತಾರೆ ತಿಳಿಸಿ ಅಂಥೇಳಿ ಏನದ ಅಂತಾರೆ ಕೇಳ್ಬೋದು. ಅವಾಗ ಏನು ಮಾಡ್ಬೇಕಂದ್ರೆ ಕ್ಯಾಪಿಟಲ್ ಟಿ ಟಿ ಬರ್ಕೊಳ್ಬೇಕು ಮತ್ತು ಸ್ಮಾಲ್ ಟಿ ಟಿ ಬರ್ಕೊಳ್ಬೇಕು. ಆವಾಗ ಇದು ಒಂದು ಟಿ ಸಪ್ರೇಟ್ ಮಾಡಬೇಕು ಮತ್ತು ಇದು ಒಂದು ಟಿ ಸಪ್ರೇಟ್ ಮಾಡಬೇಕು. ಆಮ್ಯಾಗ ಇದು ಒಂದು ಟಿ ಸಪ್ರೇಟ್ ಮಾಡಬೇಕು ಮತ್ತು ಇದು ಒಂದು ಟಿ ಸಪ್ರೇಟ್ ಮಾಡಬೇಕು. ಆಮ್ಯಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಚೆಕ್ಕರ್ ಬೋರ್ಡನ್ನು ಹಾಕಬೇಕು. ಈ ರೀತಿ ಏನದ ಅಂತಾರೆ ಇದಕ್ಕೆ ಚೆಕ್ಕರ್ ಬೋರ್ಡನ್ನು ಹಾಕಬೇಕು. ಈ ರೀತಿ ಏನದ ಅಂತಾರೆ ಚೆಕ್ಕರ್ ಬೋರ್ಡ್ ಹಾಕಬೇಕು. ಇದಕ್ಕೆ ಏನದ ಅಂತಾರೆ ಪುನೇಟ್ನ ಚೌಕ ಅಂಥೇಳಿ ಏನದ ಅಂತಾರೆ ಕರಿತೀವಿ, ಅಥವಾ ಪುನೇಟ್ನ ಚೆಕ್ಕರ್ ಬೋರ್ಡ್ ಅಂತ ಕೂಡ ಏನದ ಅಂತಾರೆ ಕರೆಯಲಾಗ್ತದೆ. ಚೆಕ್ಕರ್ ಬೋರ್ಡ್ ಅಂತಂದ್ರೆ ಒಂದೇ, ಪುನೇಟ್ನ ಚೌಕ ಅಂತಂದ್ರೆ ಒಂದೇ, ಪುನೇಟ್ನ ಚೆಕ್ಕರ್ ಬೋರ್ಡ್ ಅಂತಂದ್ರೆ ಒಂದೇ. ಅದಕ್ಕೆ ಏನದ ಅಂತಾರೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಲಿಂಗಾಣುಗಳು ಅಂಥೇಳಿ ಬರಿಬೇಕು. ಲಿಂಗಾಣುಗಳು ಬರೆದು ಈಗ ಇದು ಎರಡು ಕ್ಯಾಪಿಟಲ್ ಟಿ ಅವ, ಆ ಎರಡು ಕ್ಯಾಪಿಟಲ್ ಟಿ ಏನು ಮಾಡ್ಬೇಕಂದ್ರೆ ಇಲ್ಲಿ ಬರಿಬೇಕು. ಒಂದ್ರಾಗ ಒಂದು ಕ್ಯಾಪಿಟಲ್ ಟಿ ಮತ್ತೊಂದ್ರಾಗ ಮತ್ತೊಂದು ಕ್ಯಾಪಿಟಲ್ ಟಿ ಬರಿಬೇಕು. ಇಲ್ಲೀಗ ಇವೆರಡು ಬರೆದೇವೆ, ಈಗ ಉಳಿದೇನು ಇವೆರಡು. ನಾವು ಎರಡಕ್ಕೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಈ ರೀತಿ ಬರಿಬೇಕು. ಬರೆದು ಆಮ್ಯಾಗ ಏನು ಮಾಡ್ಬೇಕಂದ್ರೆ ಒಂದು ಇದು ಟೀಲಿಂದು, ಒಂದು ಈ ಕ್ಯಾಪಿಟಲ್ ಟೀಲಿಂದು ಈ ಎರಡು ಟೀಕ್ ಏನು ಮಾಡ್ಬೇಕಂದ್ರೆ ಇಂಟು ಮಾಡಬೇಕು. ಅದು ಯಾವ ರೀತಿ ಅಂದ್ರೆ ಈಗ ಫಸ್ಟ್ ಕ್ಯಾಪಿಟಲ್ ಟಿ ಅದ, ಕ್ಯಾಪಿಟಲ್ ಟಿ ಬರಬೇಕು. ಆಮ್ಯಾಗ ಸ್ಮಾಲ್ ಟಿ ಅದ, ಸ್ಮಾಲ್ ಟಿ ಬರಿಬೇಕು. ಮತ್ತು ಈ ಟೀಲಿಂದ ಈ ಟೀಕ್ ಇಂಟು ಮಾಡಬೇಕು. ಅಂದರೆ ಈ ಫಸ್ಟ್ ಕ್ಯಾಪಿಟಲ್ ಟಿ ಅದ, ಆಮ್ಯಾಗ ಸ್ಮಾಲ್ ಟಿ ಅದ, ಸ್ಮಾಲ್ ಟಿ ಬರಿಬೇಕು. ನೆಕ್ಸ್ಟ್ ಏನದ ಅಂತಾರೆ ಇಲ್ಲಿ ಮತ್ತು ಈ ಟೀಲಿಂದು ಈ ಟೀಕ್ ಇಂಟು ಮಾಡ್ಬೇಕು. ಅಂದರೆ ಫಸ್ಟ್ ಕ್ಯಾಪಿಟಲ್ ಟಿ ಅದ, ಆಮ್ಯಾಗ ಸ್ಮಾಲ್ ಟಿ ಅದ, ಸ್ಮಾಲ್ ಟಿ ಬರಿಬೇಕು. ನೆಕ್ಸ್ಟ್ ಇಲ್ಲಿ ಕ್ಯಾಪಿಟಲ್ ಟಿ ಅದ, ಕ್ಯಾಪಿಟಲ್ ಟಿನೇ ಬರಿಬೇಕು. ಸ್ಮಾಲ್ ಟಿ ಅದ, ಸ್ಮಾಲ್ ಟಿನೇ ಬರಿಬೇಕು. ಆಯಿತಾ? ಈಗ ಇಲ್ಲಿ ಎಷ್ಟು 4 ಸಸ್ಯಗಳು ಸಿಕ್ಕು. ಆ 4 ಸಸ್ಯಗಳು ಇದಕ್ಕೆ ನಾವು ಚೆಕ್ಕರ್ ಬೋರ್ಡಿಗೆ ಏನು ಕರಿತೀವಿ ಅಂತಾರೆ F1 ಪೀಳಿಗೆ ಅಂಥೇಳಿ ಏನದ ಅಂತಾರೆ ಕರಿತೀವಿ. ಫಸ್ಟ್ ಫಿಲಿಯಲ್ ಜನ್ರೇಷನ್ ಅಂಥೇಳಿ ಕರಿತೀವಿ. ಅಂದ್ರೆ ಮೊದಲನೇ ಪೀಳಿಗೆ. ಈ ಮೊದಲನೇ ಪೀಳಿಗೆಯಲ್ಲಿ ದೊರೆತಕ್ಕಂಥ ಸಸ್ಯಗಳು ಹ್ಯಾಂಗಿರ್ತಾವ ಅಂತಾರೆ ಎತ್ತರದ ಸಸ್ಯಗಳು. ಅಂದ್ರೆ ಎಲ್ಲ ಎತ್ತರದ ಸಸ್ಯಗಳು. ಎಂಥ ಸಸ್ಯಗಳು ಇರ್ತಾವ ಅಂತಾರೆ ಎಲ್ಲ ಎತ್ತರದ ಸಸ್ಯಗಳು. ಅದು ಶುದ್ಧದವೋ ಅಶುದ್ಧದವೋ ಅದು ಏನದ ಅಂತಾರೆ ನೋಡೋಂಗಿಲ್ಲ. ಅದಕ್ಕೆ ಏನದ ಅಂತಾರೆ ಕೇವಲ ಏನು ನೋಡ್ಬೇಕಂತಾರೆ ಅದು ಸಸ್ಯಗಳು ಎಂಥವೋ, ಆ ಸಸ್ಯಗಳು ಎಂಥವು ಅಂತಾರೆ ಎತ್ತರವಾಗಿರ್ತಕ್ಕಂಥ ಸಸ್ಯಗಳು. ನೆಕ್ಸ್ಟ್ ಏನದ ಅಂತಾರೆ 1, 2, 3, 4 ಇದು ಏನದ ಅಂತಾರೆ F1. ಈ 1, 2, 3, 4ರಲ್ಲಿ ಏನು ಮಾಡ್ಬೇಕಂದ್ರೆ ಒಂದನ್ನು ತಗೊಳ್ಬೇಕು. ಒಂದು ಅಂತಾರೆ ಉದಾಹರಣೆಗೆ ಏನದ ಅಂತಾರೆ ಇದು ಒಂದು ಟಿ ಮತ್ತು ಇದು ಒಂದು ಟಿ. ಅಂದ್ರೆ 1, 2, 3, 4 4ರಾಗ ಯಾವ್ದಾದ್ರು ಒಂದನ್ನು ಬರ್ಕೊಳ್ಬೇಕು. ಬರ್ಕೊಂಡು ಏನು ಮಾಡ್ಬೇಕಂದ್ರೆ ಮತ್ತು ಸೇಮ್ ಇದೇ ಏನದ ಅಂತಾರೆ ಮತ್ತೊಂದು ಸಲ ಬರ್ಕೊಳ್ಬೇಕು. ಬರ್ಕೊಂಡು ಅವಾಗ ಏನದ ಅಂತಾರೆ ಇದು ಟಿ ಸಪ್ರೇಟ್ ಮಾಡ್ಬೇಕು. ಸೇಮ್ ಈಗ ಮಾಡಿನಂಗೆ ಇದನ್ನು ಟಿ ಕೂಡ ಸಪ್ರೇಟ್ ಮಾಡಬೇಕು, ಇದು ಟಿ ಸಪ್ರೇಟ್ ಮಾಡಬೇಕು ಮತ್ತು ಇದು ಟಿ ಸಪ್ರೇಟ್ ಮಾಡಬೇಕು. ಸಪ್ರೇಟ್ ಮಾಡಿ ಮತ್ತೇನು ಮಾಡ್ಬೇಕಂದ್ರೆ ಇದಕ್ಕೆ ಚೆಕ್ಕರ್ ಬೋರ್ಡ್ ಹಾಕಬೇಕು. ಈ ರೀತಿ ಏನದ ಅಂತಾರೆ ಚೆಕ್ಕರ್ ಬೋರ್ಡನ್ನು ಹಾಕಬೇಕು. ಚೆಕ್ಕರ್ ಬೋರ್ಡನ್ನು ಹಾಕಿ ಇಷ್ಟೇನದ ಅಂತಾರೆ ಚೆಕ್ಕರ್ ಬೋರ್ಡನ್ನು ಹಾಕಬೇಕು. ಚೆಕ್ಕರ್ ಬೋರ್ಡನ್ನು ಹಾಕಿ ಇಲ್ಲಿ ಸೇಮ್ ಲಿಂಗಾಣುಗಳು ಅಂಥೇಳಿ ಬರೀಬೇಕು. ಲಿಂಗಾಣುಗಳು ಈಗ ಫಸ್ಟ್ ಇದು ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ ಅದ, ಅದಕ್ಕೆ ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿಯನ್ನು ಬರೀಬೇಕು. ನೆಕ್ಸ್ಟ್ ಏನದ ಅಂತಾರೆ ಇಲ್ಲಿ ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ ಅದ, ಇನ್ನೂ ಕೂಡ ಅದನ್ನು ಕೂಡ ಏನದ ಅಂತಾರೆ ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ ಅಂಥೇಳಿ ಏನದ ಅಂತಾರೆ ಬರೀಬೇಕು. ಅಷ್ಟಾದ್ಮ್ಯಾಗ ನೆಕ್ಸ್ಟ್ ಏನದ ಅಂತಾರೆ ಇಲ್ಲಿ ಈಗ ಈ ಟೀಲಿಂದು ಮತ್ತು ಈ ಟಿಕ್ ಇಂಟು ಮಾಡಬೇಕು. ಅಂದ್ರೆ ಟಿ ಟಿ ಆಮ್ಯಾಗ ಏನದ ಅಂತಾರೆ ಮತ್ತು ಇದು ಟಿ ಮತ್ತು ಇದು ಟಿ. ನೆಕ್ಸ್ಟ್ ಈ ಟೀಲಿಂದು ಈ ಟಿಕ್ ಇಂಟು ಮಾಡಬೇಕು. ಅಂದರೆ ಫಸ್ಟ್ ಈಗ ಇಲ್ಲಿ ಸ್ಮಾಲ್ ಅದ, ಇಲ್ಲಿ ಕ್ಯಾಪಿಟಲ್ ಅದ, ಅದಕ್ಕೆ ಏನು ಮಾಡಬೇಕು ಫಸ್ಟ್ ಕ್ಯಾಪಿಟಲೇ ಬರಿಬೇಕು. ಆಮ್ಯಾಗ ಏನದ ಅಂತಾರೆ ಸ್ಮಾಲ್ ಟಿ ಬರಿಬೇಕು. ಈಗ ಈ ಟೀಲಿಂದ ಈ ಟಿಕ್ ಇಂಟು ಮಾಡಬೇಕು. ಅಂದರೆ ಎರಡು ಏನದು ಸ್ಮಾಲ್ ಟಿಗಳೇ ಅದು, ಎರಡು ಸ್ಮಾಲ್ ಬರಿಬೇಕು. ಇದು ಏನದ ಅಂತಾರೆ F2 ಸೆಕೆಂಡ್ ಫಿಲಿಯಲ್ ಜನ್ರೇಷನ್, ಅಂದರೆ ಎರಡನೇ ಪೀಳಿಗೆ. ಆವಾಗ ಎರಡನೇ ಪೀಳಿಗೆಯನ್ನು ಸಿಕ್ಕಾಗ ಇದ್ರದ್ದು ಏನದ ಅಂತಾರೆ ಅನುಪಾತವನ್ನು ಬರಿಬೇಕು. ಅನುಪಾತವನ್ನು ಬರಿಬೇಕಂತಾರೆ ಆ ಒಂದು ಅನುಪಾತವನ್ನು ನೀವೇನು ಮಾಡ್ಬೇಕಂತಾರೆ ಈ ಚೆಕ್ಕರ್ ಬೋರ್ಡ್ದು ಕೆಳಗೆ ಬರಿಬೇಕು. ಆ ಚೆಕ್ಕರ್ ಬೋರ್ಡ್ದು ಏನದ ಅಂತಾರೆ ಕೆಳಗೆ ಏನು ಮಾಡ್ಬೇಕಂದ್ರೆ ಅನುಪಾತವನ್ನು ಬರಿಬೇಕು. ನಾನು ಮೇಲ್ಗಡೆ ಬರಿತಾ ಇದ್ದೀನಿ, ಅದಕ್ಕೆ ಏನದ ಅಂತಾರೆ ಸ್ವಲ್ಪ ಜಾಗ ಏನದ ಅಂತಾರೆ ಕಡಿಮೆ ಇದೆ, ಆದ್ದರಿಂದ ಏನದ ಅಂತಾರೆ ನಾನು ಮೇಲ್ಗಡೆ ಏನದ ಅಂತಾರೆ ಬರಿತಾ ಇದ್ದೀನಿ. ನೀವೇನು ಮಾಡ್ಬೇಕಂತಾರೆ ಆ ಒಂದು
ಚಕ್ಕರ್ ಬೋರ್ಡ್ದ ಕೆಳಗೆ ಏನದ ಅಂತಾರೆ ಅದರ ಅನುಪಾತವನ್ನು ಬರಿಬೇಕು. ಅನುಪಾತ ಬರಿಬೇಕಂದ್ರೆ ಫಸ್ಟ್ ವ್ಯಕ್ತರೂಪ ಬರಿಬೇಕು. ವ್ಯಕ್ತರೂಪ ಅಂತಂದ್ರೆ ಇದರಲ್ಲಿ ಎಷ್ಟು ಎತ್ತರದ ಸಸ್ಯಗಳು ಮತ್ತು ಎಷ್ಟು ಗಿಡ್ಡ ಸಸ್ಯಗಳು, ಅದು ಶುದ್ಧ ಅಶುದ್ಧ ಏನದ ಅಂತಾರೆ ನೋಡೋಂಗಿಲ್ಲ, ಕೇವಲ ಎತ್ತರ ಮತ್ತು ಗಿಡ್ಡ ಸಸ್ಯವನ್ನು ಬರಿಬೇಕು. ಇದರಲ್ಲಿ ಏನದ ಅಂತಾರೆ ಈಗ ಎತ್ತರದ ಸಸ್ಯಗಳು ಎಷ್ಟು ಅಂತಾರೆ 1 2 3. ಎಷ್ಟು ಎತ್ತರದ ಸಸ್ಯಗಳು 3, ಅದಕ್ಕೆ 3 ಅನುಪಾತ. ಗಿಡ್ಡ ಸಸ್ಯ ಎಷ್ಟು 1, ಅದಕ್ಕೆ ಏನದ ಅಂತಾರೆ 1 ಬರಿಬೇಕು. ಇದು ವ್ಯಕ್ತರೂಪದ ಅನುಪಾತ. ಇದು ಏಕತಳೀಕರಣದಲ್ಲಿ ವ್ಯಕ್ತರೂಪ ಅನುಪಾತ ಫಿಕ್ಸ್ ಇರ್ತದೆ. ಅದಕ್ಕೆ ಈ ಒಂದು ವ್ಯಕ್ತರೂಪದ ಅನುಪಾತ ಕೂಡ ಏನದ ಅಂತ ನಿಮ್ಗೆ 1 ಅಂಕಕ್ಕೆ ಏನದ ಅಂತಾರೆ ಕೇಳ್ಬೋದು. ಆದ್ದರಿಂದ ಇದನ್ನು ಕೂಡ ಏನದ ಅಂತಾರೆ ನೋಡ್ಕೊಳ್ಬೇಕು. ಎರಡನೇದು ಏನದ ಅಂತಾರೆ ಜೀನ್ ನಮೂನೆ. ಈ ಒಂದು ಜೀನ್ ನಮೂನೆ ಕೂಡ ಏನದ ಅಂತಾರೆ ಅನುಪಾತವನ್ನು ಕೇಳ್ಬೋದು. ಈಗ ಜೀನ್ ನಮೂನೆಯನ್ನು ಬರಿಬೇಕಂತಂದ್ರೆ ಈ 4 ಸಸ್ಯಗಳಲ್ಲಿ ಶುದ್ಧವಾಗಿರ್ತಕ್ಕಂಥ ಎತ್ತರವಾಗಿರ್ತಕ್ಕಂಥ ಸಸ್ಯಗಳು, ಅಶುದ್ಧ ಎತ್ತರವಾಗಿರ್ತಕ್ಕಂಥ ಸಸ್ಯಗಳು ಮತ್ತು ಶುದ್ಧ ಗಿಡ್ಡವಾಗಿರ್ತಕ್ಕಂಥ ಸಸ್ಯಗಳು ಅದನ್ನು ಬರಿಬೇಕು. ಈಗ ಇದರಲ್ಲಿ ಏನದ ಅಂತಾರೆ ಶುದ್ಧ ಎತ್ತರದ ಸಸ್ಯ ಎಷ್ಟು TT ಅಂತಂದ್ರೆ ಏನು ಶುದ್ಧ ಎತ್ತರದ ಸಸ್ಯ ಅಂತ ಹೇಳಿ ನಾನು. ಅದಕ್ಕೆ 2 ಕ್ಯಾಪಿಟಲ್ T ಅಂತಾರೆ ಶುದ್ಧ ಎತ್ತರ ಸಸ್ಯ ಎಷ್ಟದವ 1. ಆಮ್ಯಾಗ 1 ಕ್ಯಾಪಿಟಲ್ T 1 ಸ್ಮಾಲ್ T ಅಂದ್ರೆ ಅಶುದ್ಧ ಎತ್ತರದ ಸಸ್ಯ ಅವು ಎಷ್ಟದವ 2. ಇದು 1 ಎಷ್ಟದು 2, ಅದಕ್ಕೆ 2 ಅನುಪಾತ. ಈಗ ಶುದ್ಧ ಗಿಡ್ಡ ಸಸ್ಯ ಅಂದರೆ 2 ಸ್ಮಾಲ್ T ಅಂತಂದ್ರೆ ಶುದ್ಧ ಗಿಡ್ಡ ಸಸ್ಯ, ಅದಕ್ಕೆ ಏನದ ಅಂತಾರೆ 1 ಅನುಪಾತ ಬರಿಬೇಕು. ಈಗ ಇದರ ವಿಧವನ್ನು ಬರಿ ಅಂಥೇಳಿ ಏನದ ಅಂತಾರೆ ಕೇಳ್ಬೋದು. ಈಗ 1 ಅಂತಂದ್ರೆ ಏನು ಶುದ್ಧ ಎತ್ತರದ ಸಸ್ಯ. 2 ಅಂತಂದ್ರೆ ಏನು ಅಶುದ್ಧ ಎತ್ತರದ ಸಸ್ಯ. ಮತ್ತೊಂದು 1 ಅಂತಂದ್ರೆ ಶುದ್ಧ ಗಿಡ್ಡ ಸಸ್ಯ. ಇಷ್ಟನ್ನು ಬರಿಬೇಕು. ಇಷ್ಟು ಬರೆದಿರಂತಾರೆ ನೀವು ಖಂಡಿತವಾಗಿ ಏನದ ಅಂತಾರೆ ಇದು F1 F2 ಮತ್ತು ಇದು ಅನುಪಾತ. ಇಷ್ಟು ಬರೆದಿರಂತಾರೆ ನೀವು 2 ಅಂಕಗಳನ್ನು ಖಂಡಿತವಾಗಿ ಏನದ ಅಂತಾರೆ ಪಡೆದುಕೊಳ್ಬೋದು. ಅಥವಾ ನಿಮಗೆ ಪರೀಕ್ಷೆಯಲ್ಲಿ ಕೇವಲ ಏನದ ಅಂತಾರೆ F2 ಅಷ್ಟೇ ಕೇಳ್ಬೋದು. F2 ಚಕ್ಕರ್ ಬೋರ್ಡನ್ನು ಹಾಕಿ ಅನುಪಾತವನ್ನು ಬರ್ರಿ ಅಂತ ಹೇಳಿ ಕೂಡ 2 ಅಂಕಕ್ಕೆ ಕೇಳ್ಬೋದು. ಅಥವಾ 1 ಅಂಕಕ್ಕೆ ಏನದ ಅಂತಾರೆ TT ಸಸ್ಯಗಳನ್ನು ತೆಗೆದುಕೊಂಡು ಸಂಕರಿಸಿದಾಗ F1 ಪೀಳಿಗೆಯಲ್ಲಿ ಯಾವ ವಿಧದ ಸಸ್ಯಗಳನ್ನು ದೊರೆಯುತ್ತವೆ ಅಂಥೇಳಿ ಏನದ ಅಂತಾರೆ ಕೇಳ್ಬೋದು. ಅದು ಎಲ್ಲ ಎತ್ತರದ ಸಸ್ಯಗಳು ಏನದ ಅಂತಾರೆ ದೊರೆಯುತ್ತವೆ ಅಂಥೇಳಿ ಇದನ್ನು ಕೂಡ 1 ಅಂಕಕ್ಕೆ ಏನದ ಅಂತಾರೆ ಕೇಳ್ಬೋದು. ಆದ್ದರಿಂದ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ನೀವು ಖಂಡಿತವಾಗಿ ಏನದ ಅಂತಾರೆ ಈ ಒಂದು ವಿಡಿಯೋವನ್ನು ನೋಡಿದರೆ ನೀವು ಖಂಡಿತವಾಗಿ ಆ ಒಂದು ಪ್ರಶ್ನೆಗೆ ನೀವು ಏನು ಮಾಡ್ಬೋದು ಅಂತಾರೆ ಉತ್ತರಿಸ್ಬೋದು ಮತ್ತು ಪೂರ್ಣ ಅಂಕಗಳನ್ನು ಏನು ಮಾಡ್ಬೋದು ಅಂತಾರೆ ಪಡೆದುಕೊಳ್ಬೋದು. ನೆಕ್ಸ್ಟ್ ದ್ವಿತಳೀಕರಣ. ದ್ವಿತಳೀಕರಣ ಎಂದರೇನು ಅಂಥೇಳಿ ಏನದ ಅಂತಾರೆ ಕೇಳ್ಬೋದು. ದ್ವಿತಳೀಕರಣ ಅಂತಂದ್ರೆ 2 ಲಕ್ಷಣಗಳಿಗೆ ಸಂಬಂಧಿಸಿದಂತೆ 2 ವಿಭಿನ್ನವಾದ ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಿಸುವುದಕ್ಕೆ ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ದ್ವಿತಳೀಕರಣ ಅಂಥೇಳಿ ಏನದ ಅಂತಾರೆ ಕರಿತೀವಿ. ಈ ಒಂದು ದ್ವಿತಳೀಕರಣ ಕೂಡ ಏನದ ಅಂತಾರೆ ನಿಮಗೆ ಪರೀಕ್ಷೆಯಲ್ಲಿ ಏನದ ಅಂತಾರೆ 3 ರಿಂದ 4 ಅಂಕಗಳಿಗೆ ಏನದ ಅಂತಾರೆ ಕೇಳ್ಬೋದು. ಅದಕ್ಕೆ ಉದಾಹರಣೆಗೆ ಏನದ ಅಂತಾರೆ TT RR ಸಸ್ಯಗಳನ್ನು ಏನದ ಅಂತಾರೆ ಸಂಕರಿಸಿದಾಗ F2 ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳ ಅನುಪಾತ ಮತ್ತು ಚಕ್ಕರ್ ಬೋರ್ಡ್ ಮೂಲಕ ಏನದ ಅಂತಾರೆ ತಿಳಿಸಿ ಅಂಥೇಳಿ ಏನದ ಅಂತಾರೆ ಕೇಳ್ಬೋದು. ಅದನ್ನು ಯಾವ ರೀತಿ ನಾವು ಏನದ ಅಂತಾರೆ ಸುಲಭವಾಗಿ 3 ರಿಂದ 4 ಅಂಕಗಳನ್ನು ಪಡೆದುಕೊಳ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಏನದ ಅಂತಾರೆ ನೀವು ನೋಡ್ಬೋದು. ಯಾವಾಗ ಏನದ ಅಂತಾರೆ ಈಗ TT RR ಎಷ್ಟು 4 ಅಕ್ಷರಗಳು ಅದಾವೆ. 4 ಅಕ್ಷರಗಳಿದ್ದಾಗ ಅದು ದ್ವಿತಳೀಕರಣ. ಈಗ ಇದು ನಿಮಗೆ 4 ಅಕ್ಷರಗಳು ಕೊಡ್ಬೋದು, ಕ್ಯಾಪಿಟಲು ಮತ್ತು ಸ್ಮಾಲ್ನು ಕೊಡ್ಬೋದು, ಅಥವಾ ಕೆಲವೊಂದು ಸಲ ಕೇವಲ ಕ್ಯಾಪಿಟಲ್ ಅಷ್ಟೇ ಕೊಡ್ಬೋದು. ನೀವೇನು ಮಾಡ್ಬೇಕಂದ್ರೆ ಸ್ಮಾಲ್ ಬರ್ಕೊಳ್ಬೇಕು. ಅದಕ್ಕೆ ಏನದ ಅಂತಾರೆ ಸ್ಮಾಲ್ದಾಗ TT RR ಅಂಥೇಳಿ ಏನದ ಅಂತಾರೆ ಬರ್ಕೊಳ್ಬೇಕು.
ನೆಕ್ಸ್ಟ್ ಇದಕ್ಕೆ ಏನು ಮಾಡ್ಬೇಕಂದ್ರೆ ಡಿವೈಡ್ ಮಾಡಬೇಕು. ಈಗ ಫಸ್ಟ್ ಏನದ ಅಂತಾರೆ ಕ್ಯಾಪಿಟಲ್ ಟಿ ಸ್ಮಾಲ್ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರು, ಮತ್ತೊಂದು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರು, ಮತ್ತು ಸ್ಮಾಲ್ ಟಿ ಸ್ಮಾಲ್ ಆರು, ಮತ್ತು ಸ್ಮಾಲ್ ಟಿ ಸ್ಮಾಲ್ ಆರು. ಈ ರೀತಿ ಏನು ಮಾಡ್ಬೇಕಂದ್ರೆ ಎರಡೆರಡು ಜೋಡಿಗಳನ್ನು ಮಾಡಬೇಕು. ಇದರಲ್ಲಿ 2 ಜೋಡಿಗಳು, ಇದರಲ್ಲಿ 2 ಜೋಡಿಗಳನ್ನು ಮಾಡಬೇಕು. ಇದಕ್ಕೆ ಏನು ಮಾಡ್ಬೇಕಂದ್ರೆ ಚೆಕ್ಕರ್ ಬೋರ್ಡನ್ನು ಹಾಕಬೇಕು. ಆ ಚೆಕ್ಕರ್ ಬೋರ್ಡ್ ಏನು ಮಾಡ್ತಾ ಇದ್ದೀನಿ ಅಂತಾರೆ ಇಲ್ಲಿ ಹಾಕ್ತಾ ಇದ್ದೀನಿ. ಈ ರೀತಿ ಏನದ ಅಂತಾರೆ ಇದನ್ನು ಚೆಕ್ಕರ್ ಬೋರ್ಡ್ ಏನದ ಅಂತಾರೆ ಹಾಕಬೇಕು. ಎಷ್ಟೇನದ ಅಂತಾರೆ ಈ ಒಂದು ಚೆಕ್ಕರ್ ಬೋರ್ಡನ್ನು ಈ ರೀತಿ ಏನದ ಅಂತಾರೆ ಇದನ್ನು ಚೆಕ್ಕರ್ ಬೋರ್ಡನ್ನು ಹಾಕಬೇಕು. ಇಲ್ಲಿ ಏನದ ಅಂತಾರೆ ಸೇಮ್ ಲಿಂಗಾಣುಗಳು ಅಂಥೇಳಿ ಏನದ ಅಂತಾರೆ ಬರಿಬೇಕು. ಲಿಂಗಾಣುಗಳು ಅಂತ ಹೇಳಬಾರ್ದು. ಇಲ್ಲಿ ಏನದ ಅಂತಾರೆ ಈಗ 4 ಜೋಡಿಗಳನ್ನು ಮಾಡಿದ್ವಿ. ಇದರಲ್ಲಿ 2 ಮತ್ತು ಇದರಲ್ಲಿ 2. ಈ 2 ಜೋಡಿಗಳು ಇಲ್ಲರ ಬರಿಬೋದು ಅಥವಾ ಈ ಕಡೆ ಬರಿಬೋದು. ಅದಕ್ಕೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಬರಿಬೇಕು ಟಿ ಆರು ಟಿ ಆರ್ ಕ್ಯಾಪಿಟಲ್ ಟಿ ಆರ್. ನೆಕ್ಸ್ಟ್ ಇಲ್ಲಿ ಏನದ ಅಂತಾರೆ ಸ್ಮಾಲ್ ಟಿ ಆರು ಮತ್ತೊಂದು ಸ್ಮಾಲ್ ಟಿ ಆರ್. ಈ ರೀತಿ ಇಷ್ಟ ಆದ್ಮ್ಯಾಗ ಈಗೇನು ಮಾಡ್ಬೇಕಂದ್ರೆ ಈ ಟಿ ಆರ್ಲಿಂದು ಈ ಟಿ ಆರ್ಕು ಇಂಟು ಮಾಡಬೇಕು, ಮತ್ತು ಇದೇ ಟಿ ಆರ್ಲಿಂದು ಈ ಟಿ ಆರ್ ಕೂಡ ಏನು ಮಾಡ್ಬೇಕಂದ್ರೆ ಇಂಟು ಮಾಡಬೇಕು. ಅವಾಗ ಏನದ ಅಂತಾರೆ ಇದು ಕ್ಯಾಪಿಟಲ್ ಟಿ ಆರ್ ಅದ, ಇನ್ನೂ ಟಿ ಆರ್ ಅದ. ಅದಕ್ಕೆ ಫಸ್ಟು ಟಿ ಟಿ ಬರ್ಕೋಬೇಕು, ಆಮ್ಯಾಗ ಆರ್ ಆರ್ ಬರ್ಕೊಳ್ಬೇಕು. ಅದಕ್ಕೆ ಟಿ ಟಿ ಕ್ಯಾಪಿಟಲ್ ಆರು ಸ್ಮಾಲ್ ಆರ್ ಟಿ ಟಿ ಆರ್ ಆರ್. ನೆಕ್ಸ್ಟ್ ಇದೇ ಟಿ ಆರ್ಲಿಂದು ಈ ಟಿ ಆರ್ಗೆ ಇಂಟು ಮಾಡಬೇಕು. ಅಂದರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರು ಸ್ಮಾಲ್ ಆರ್ ಮುಗೀತು ಒಂದು. ನೆಕ್ಸ್ಟ್ ಈ ಟಿ ಆರ್ಲಿಂದು ಈ 2 ಟಿ ಆರ್ಗೆ ಇಂಟು ಮಾಡಬೇಕು. ಅಂದರೆ ಈಗ ಫಸ್ಟ್ ಏನದ ಅಂತಾರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರು ಸ್ಮಾಲ್ ಆರ್. ನೆಕ್ಸ್ಟ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರು ಸ್ಮಾಲ್ ಆರ್. ಇಷ್ಟು ಏನದ ಅಂತಾರೆ ಮಾಡಬೇಕು. ಇದೇನದ ಅಂತಾರೆ F1 ಫಸ್ಟ್ ಫಿಲಿಯಲ್ ಜನ್ರೇಷನ್. ನೀವು ಹೆಚ್ಚು ಏನದ ಅಂತಾರೆ ದ್ವಿತಳೀಕರಣದಲ್ಲಿ F1 ಕೇಳುವುದಿಲ್ಲ. ದ್ವಿತಳೀಕರಣದಲ್ಲಿ F1 ಕೇಳೋದಿಲ್ಲ. ಸುಮ್ಮನೆ ಏನದ ಅಂತಾರೆ ಇದನ್ನು ಸುಲಭವಾಗಿ ಆ F2 ಪೀಳಿಗೆದು ಏನದ ಅಂತಾರೆ ಚೆಕ್ಕರ್ ಬೋರ್ಡನ್ನು ಹಾಕ್ಬೇಕಂತಾರೆ. ಇದು ಇಷ್ಟು ಗೊತ್ತಿತ್ತಂದ್ರೆ ಸುಲಭವಾಗಿ ಏನು ಮಾಡ್ಬೋದು ಅಂತಾರೆ F2 ಪೀಳಿಗೆದು ಚೆಕ್ಕರ್ ಬೋರ್ಡನ್ನ ಹಾಕ್ಬೋದು. ಅದು ಯಾವ ರೀತಿ ಏನದ ಅಂತಾರೆ ಸಸ್ಯಗಳನ್ನು ತೊಗೊಳ್ಬೇಕಂಥೇಳಿ ಗೊತ್ತಾಗೋದಿಲ್ಲ. ಅದು ಗೊತ್ತಾಗಬೇಕಂದ್ರೆ F1 ಹಾಕ್ಕೊಳ್ಬೇಕು. F1 ಹಾಕ್ಕೊಂಡು ಆಮ್ಯಾಗ ಏನು ಮಾಡ್ಬೇಕಂದ್ರೆ F2 ಸುಲಭವಾಗಿ ಮಾಡ್ಬೋದು. ಈಗ ಇಷ್ಟು ಏನದ ಅಂತಾರೆ ಕೊಟ್ಟಿಂದದ ಇಲ್ಲಿ 4 ಬಂದು, 1 ಸಸ್ಯ 2 3 4 ಸಸ್ಯಗಳು ಬಂದು. ಅವಾಗ ಏನು ಮಾಡ್ಬೇಕಂತಾರೆ ಇದ್ರದ್ದು ಈ 4ರಲ್ಲಿ 1ಅನ್ನು ತೊಗೊಳ್ಬೇಕು. 4ರಲ್ಲಿ ಏನು ಮಾಡಬೇಕು 1ಅನ್ನು ತೊಗೊಳ್ಬೇಕು. ಈಗ 1 ಅಂತಂದ್ರೆ ಈಗ ಫಸ್ಟ್ 1 2 3 4 ಅವ. ಅದಕ್ಕೆ 1 ಟಿ 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 ಆರ್ ಆರು. ಇದೇ ಮತ್ತೊಂದು ಸಲ ಬರ್ಕೊಳ್ಬೇಕು ಟಿ ಟಿ ಆರ್ ಆರ್ ಅಂಥೇಳಿ. ಇಲ್ಲಿ ಒಂದು ಸಲ ಮತ್ತೊಂದು ಸಲ ಬರ್ಕೊಳ್ಬೇಕು. ಈಗ ಇದ್ರಾಗ ಏನು ಮಾಡಬೇಕು 4 ಗ್ರೂಪ್ ಮಾಡಬೇಕು. ಇದ್ರಾಗೂ ಕೂಡ ಏನದ ಅಂತಾರೆ 4 ಗುಂಪುಗಳನ್ನು ಮಾಡಬೇಕು. ಈಗ ಫಸ್ಟು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್, ಸೆಕೆಂಡು ಕ್ಯಾಪಿಟಲ್ ಟಿ ಸ್ಮಾಲ್ ಆರ್, ಥರ್ಡು ಸ್ಮಾಲ್ ಟಿ ಕ್ಯಾಪಿಟಲ್ ಆರ್, ಫೋರ್ತು ಕ್ಯಾಪಿಟಲ್ ಟಿ ಸ್ಮಾಲ್ ಆರ್. ಈಗ ಇಲ್ಲಿ ಏನದ ಅಂತಾರೆ ನೀವು ಫಸ್ಟಿಗೆ ಇಲ್ಲಿ ಟಿ ತೊಗೊಂಡಿರಂತಾರೆ ಆ 4ಕ್ಕೂ ಕೂಡ ಫಸ್ಟಿಗೆ ಏನಿರಬೇಕು ಟಿನೇ ಇರಬೇಕು. ಟಿ ಕ್ಯಾಪಿಟಲು ಕ್ಯಾಪಿಟಲ್ ಆರು, ಟಿ ಕ್ಯಾಪಿಟಲು ಸ್ಮಾಲ್ ಆರು, ಟಿ ಸ್ಮಾಲು ಕ್ಯಾಪಿಟಲ್ ಆರು, ಟಿ ಸ್ಮಾಲು ಸ್ಮಾಲ್ ಆರ್. ಹಿಂಗೆ ಏನದ ಅಂತಾರೆ ಫಸ್ಟಿಗೆ ಏನದ ಅಂತಾರೆ ಕ್ಯಾಪಿಟಲ್ ಟಿ ತೊಗೊಂಡಾಗ ಟಿನೇ ಬರಬೇಕು. ನೆಕ್ಸ್ಟ್ ಈ ಕಡೆ ಕೂಡ ಏನದ ಅಂತಾರೆ ಸೇಮ್ ಇವು 4 ಜೋಡಿಗಳು ಏನದವ ಅವೇ ಜೋಡಿಗಳು ಏನು ಮಾಡ್ಬೇಕಂದ್ರೆ ಆ ಕಡೆ ಬರ್ಕೋಬೇಕು. ಟಿ ಆರು ಟಿ ಆರು ಟಿ ಆರು ಟಿ ಆರ್. ಇಷ್ಟು ಮಾಡ್ಕೊಂಡಿರಂತಾರೆ ನೀವು ದ್ವಿತೀಯೀಕರಣದು F2 ಪೀಳಿಗೆದು ಚೆಕ್ಕರ್ ಬೋರ್ಡನ್ನು ಸುಲಭವಾಗಿ ಏನು ಮಾಡ್ಬೋದು ಅಂತಾರೆ ಹಾಕ್ಬೋದು. ಈಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಚೆಕ್ಕರ್ ಬೋರ್ಡನ್ನು ಹಾಕ್ಬೇಕೀಗ. ಈ ರೀತಿ ಏನದ ಅಂತಾರೆ ಚೆಕ್ಕರ್ ಬೋರ್ಡನ್ನು ಹಾಕ್ಕೊಳ್ಬೇಕು. ಇಷ್ಟು ಹಾಕ್ಕೊಳ್ಬೇಕು. ಹೆಚ್ಚಾಗಿರ್ತಕ್ಕಂಥದ್ದನ್ನು ಅದನ್ನು ಅಳಿಸ್ಬೇಕು.
ನೆಕ್ಸ್ಟ್ ಏನದ ಅಂತಾರೆ ಸೇಮ್, ಇಲ್ಲೇನು ಮಾಡಬೇಕು ಲಿಂಗಾಣುಗಳು ಅಂಥೇಳಿ ಬರಿಬೇಕು. ಲಿಂಗಾಣುಗಳು, ಆ ಲಿಂಗಾಣುಗಳು ಅಂಥೇಳಿ ಬರೆದು ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಈಗ ಇಲ್ಲಿ ಏನದ ಅಂತಾರೆ 4 ಗುಂಪುಗಳನ್ನು ಬಂದವು. 4 ವಿಧದ ಸಸ್ಯಗಳನ್ನು F1 ಪೀಳಿಗೆಯಲ್ಲಿ ಏನದ ಅಂತಾರೆ ಸಿಕ್ಕಿಂದದ. ಅದಕ್ಕೆ ಏನು ಮಾಡಿದೀವಿ ಅಂತಾರೆ ನಾವು ಡಿವೈಡ್ ಮಾಡಿದಾಗ ಈ ರೀತಿ 4 ವಿಧದ ಸಸ್ಯಗಳನ್ನು ದೊರೀತವೆ. ಆ 4 ವಿಧದ ಸಸ್ಯಗಳನ್ನು ಈ ಕಡೆ ಒಂದು ಸಲ ಮತ್ತು ಈ ಕಡೆ ಒಂದು ಸಲ ಸೇಮ್ ಬರ್ಕೊಳ್ಬೇಕು. ಯಾಕಂತಾರೆ ಇನ್ನೂ ಕೂಡ ಸೇಮ್ ಅದ. ಅದಕ್ಕೆ ಏನದ ಅಂತಾರೆ ಈಗ ಫಸ್ಟು ಕ್ಯಾಪಿಟಲ್ T ಕ್ಯಾಪಿಟಲ್ R, ಕ್ಯಾಪಿಟಲ್ T ಸ್ಮಾಲ್ r, ಸ್ಮಾಲ್ t ಕ್ಯಾಪಿಟಲ್ R, ಸ್ಮಾಲ್ t ಸ್ಮಾಲ್ r. ಇದೇನು ಮಾಡ್ಬೇಕಂದ್ರೆ ಈ ಕಡೆ ಬರಬೇಕು. ಕ್ಯಾಪಿಟಲ್ T ಕ್ಯಾಪಿಟಲ್ R, ಕ್ಯಾಪಿಟಲ್ T ಸ್ಮಾಲ್ r, ಸ್ಮಾಲ್ t ಕ್ಯಾಪಿಟಲ್ R, ಸ್ಮಾಲ್ t ಸ್ಮಾಲ್ r. ಇಷ್ಟೇನದ ಅಂತಾರೆ ಬರ್ಕೊಳ್ಬೇಕು. ಬರ್ಕೊಂಡು ಈಗೇನು ಮಾಡ್ಬೇಕಂತಾರೆ ಈ ಒಂದು TRಲಿಂದು ಈ 4 TRಗಳಿಗೆ ಏನು ಮಾಡ್ಬೇಕಂದ್ರೆ ಇಂಟು ಮಾಡಬೇಕು. ಈಗ ಫಸ್ಟು ಕ್ಯಾಪಿಟಲ್ T ಕ್ಯಾಪಿಟಲ್ T ಕ್ಯಾಪಿಟಲ್ R ಕ್ಯಾಪಿಟಲ್ R, ಇದು ಒಂದು TRಲಿಂದ ಈ TRಗೆ ಇಂಟು ಮಾಡಿದೆವು. ಈಗ ಈ TRಲಿಂದ ಕ್ಯಾಪಿಟಲ್ T ಇದು ಕ್ಯಾಪಿಟಲ್ T ಇದು ಕ್ಯಾಪಿಟಲ್ R ಇದು ಸ್ಮಾಲ್ r. ಈಗ ಇದು TRಲಿಂದ ಕ್ಯಾಪಿಟಲ್ T ಸ್ಮಾಲ್ t ಕ್ಯಾಪಿಟಲ್ R ಕ್ಯಾಪಿಟಲ್ R. ನೆಕ್ಸ್ಟ್ ಕ್ಯಾಪಿಟಲ್ T ಸ್ಮಾಲ್ t ಕ್ಯಾಪಿಟಲ್ R ಸ್ಮಾಲ್ r. ಫಸ್ಟ್ TT ಬರ್ಕೋಬೇಕು, ಆಮ್ಯಾಗ RR ಬರಿಬೇಕು. ನೆಕ್ಸ್ಟ್ ಈಗ ಎರಡನೇದು ಕ್ಯಾಪಿಟಲ್ T ಕ್ಯಾಪಿಟಲ್ T ಕ್ಯಾಪಿಟಲ್ R ಸ್ಮಾಲ್ r, ಕ್ಯಾಪಿಟಲ್ T ಕ್ಯಾಪಿಟಲ್ T ಸ್ಮಾಲ್ r ಸ್ಮಾಲ್ r, ಕ್ಯಾಪಿಟಲ್ T ಸ್ಮಾಲ್ t ಕ್ಯಾಪಿಟಲ್ R ಸ್ಮಾಲ್ r. ಫಸ್ಟ್ ಕ್ಯಾಪಿಟಲ್ ಬರಿಬೇಕು, ಆಮ್ಯಾಗ ಸ್ಮಾಲ್ ಬರಿಬೇಕು. ಈಗ ಕ್ಯಾಪಿಟಲ್ T ಸ್ಮಾಲ್ t ಸ್ಮಾಲ್ r ಸ್ಮಾಲ್ r. ನೆಕ್ಸ್ಟ್ ಇದು ಮೂರನೇ TRಲಿಂದ ಈ 4ಕ್ಕೂ ಇಂಟು ಮಾಡಬೇಕು. ಇಲ್ಲಿ ಸ್ಮಾಲ್ ಅದ, ಇಲ್ಲಿ ಕ್ಯಾಪಿಟಲ್ ಅದ, ಅದಕ್ಕೆ ಫಸ್ಟ್ ಕ್ಯಾಪಿಟಲೇ ಬರಿಬೇಕು. ಕ್ಯಾಪಿಟಲ್ T ಸ್ಮಾಲ್ t ಕ್ಯಾಪಿಟಲ್ R ಕ್ಯಾಪಿಟಲ್ R, ಕ್ಯಾಪಿಟಲ್ T ಸ್ಮಾಲ್ t ಕ್ಯಾಪಿಟಲ್ R ಸ್ಮಾಲ್ r, ಸ್ಮಾಲ್ t ಕ್ಯಾಪಿಟಲ್ R ಕ್ಯಾಪಿಟಲ್ R. ಇಲ್ಲಿ ಸ್ಮಾಲ್ t ಇನ್ನೂ ಕೂಡ ಸ್ಮಾಲ್ t ಅದ, ಇಲ್ಲಿ ಕ್ಯಾಪಿಟಲ್ R ಅದ, ಇಲ್ಲಿ ಸ್ಮಾಲ್ r ಅದ, ಸ್ಮಾಲ್ r ಬರಿಬೇಕು. ನೆಕ್ಸ್ಟ್ ಈಗ ಇಲ್ಲಿ ಕ್ಯಾಪಿಟಲ್ T ಅದ, ಇಲ್ಲಿ ಸ್ಮಾಲ್ t ಅದ, ಅದಕ್ಕೆ ಫಸ್ಟ್ ಕ್ಯಾಪಿಟಲ್ T ಆಮ್ಯಾಗ ಸ್ಮಾಲ್ t, ಇಲ್ಲಿ ಸ್ಮಾಲ್ r ಇಲ್ಲಿ ಕ್ಯಾಪಿಟಲ್ R ಅದ, ಅದಕ್ಕೆ ಫಸ್ಟ್ ಕ್ಯಾಪಿಟಲು ಆಮ್ಯಾಗ ಸ್ಮಾಲ್. ನೆಕ್ಸ್ಟ್ ಏನದ ಅಂತಾರೆ ಇಲ್ಲಿ ಕ್ಯಾಪಿಟಲ್ T ಸ್ಮಾಲ್ t, 2 ಸ್ಮಾಲ್ r ಅವ, 2 ಸ್ಮಾಲ್ r. ನೆಕ್ಸ್ಟ್ ಏನದ ಅಂತಾರೆ 2 ಸ್ಮಾಲ್ t ಅದಾವ, 2 ಸ್ಮಾಲ್ t, ಇಲ್ಲೊಂದು ಸ್ಮಾಲ್ t ಅದ, ಇಲ್ಲೊಂದು ಸ್ಮಾಲ್ t ಅದ, ಅದಕ್ಕೆ ಸ್ಮಾಲ್ t. ಇಲ್ಲಿ ಕ್ಯಾಪಿಟಲ್ R ಅದ, ಇಲ್ಲಿ ಸ್ಮಾಲ್ r ಅದ, ಸ್ಮಾಲ್ r. ನೆಕ್ಸ್ಟ್ ಏನದ ಅಂತ 2 ಸ್ಮಾಲ್ t ಮತ್ತು 2 ಸ್ಮಾಲ್ r. ಇಷ್ಟು ಮಾಡಬೇಕು. ಇಷ್ಟು ಮಾಡಿದ ಬಾದು ಫಸ್ಟಿಗೆ ಕ್ಯಾಪಿಟಲ್ TT RR ಬರಬೇಕು ಮತ್ತು ಲಾಸ್ಟಿಗೆ ಸ್ಮಾಲ್ TT RR ಬರಬೇಕು. ಅವಾಗ ಏನದ ಅಂತಾರೆ ಚೆಕ್ಕರ್ ಬೋರ್ಡು ಸರಿ ಅದ ಅಂಥೇಳಿ ಏನದ ಅಂತಾರೆ ತಿಳ್ಕೊಳ್ಬೇಕು. ಇಲ್ಲ ಅಂತಾರೆ ಇಲ್ಲಿ ಕ್ಯಾಪಿಟಲ್ ಬರಲಿಲ್ಲ, ಇಲ್ಲಿ ಸ್ಮಾಲ್ ಬರಲಿಲ್ಲ ಅಂತಾರೆ, ಆ ಚೆಕ್ಕರ್ ಬೋರ್ಡ್ ಏನದ ಅಂತಾರೆ ತಪ್ಪಾಗಿದೆ ಅಂಥೇಳಿ ಏನದ ಅಂತಾರೆ ತಿಳ್ಕೊಳ್ಬೇಕು. ಈಗ ಇದಕ್ಕೇನು ಮಾಡ್ಬೇಕಂತಾರೆ ಇದರದ್ದು ಅನುಪಾತವನ್ನು ಬರಿಬೇಕು. ಅನುಪಾತ ಈ ಒಂದು ದ್ವಿತಳೀಕರಣದ ಇದಕ್ಕೇನದ ಅಂತಾರೆ F2 ಸೆಕೆಂಡ್ ಫಿಲಿಯಲ್ ಜನ್ರೇಷನ್ ಅಂಥೇಳಿ ಏನದ ಅಂತಾರೆ ಕರಿತೀವಿ. ಆ ಅನುಪಾತವನ್ನು ಈ F2 ಚೆಕ್ಕರ್ ಬೋರ್ಡ್ ಏನದ ಆ ಚೆಕ್ಕರ್ ಬೋರ್ಡ್ದು ಕೆಳಗಡೆ ಏನದ ಅಂತ ಬರಿಬೇಕು. ಇಲ್ಲಿ ಜಾಗ ಇಲ್ಲ, ನಾ ಏನದ ಅಂತ ಈ ಕಡೆ ಬರಿತಾ ಇದ್ದೀನಿ. ಅದಕ್ಕೆ ಈ F2 ಚೆಕ್ಕರ್ ಬೋರ್ಡ್ದು ಕೆಳಭಾಗದಲ್ಲಿ ಅದರ ಅನುಪಾತವನ್ನು ಬರಿಬೇಕು. ಈಗ ಫಸ್ಟ್ ಏನು ಬರಿಬೇಕಂದ್ರೆ ವ್ಯಕ್ತರೂಪದ ಅನುಪಾತ ಅಥವಾ ವ್ಯಕ್ತರೂಪ ಅಂತ ಹೇಳಿ ಬರ್ದೂ ಕೂಡ ಏನದ ಅಂತ ಅನುಪಾತವನ್ನು ಬರಿಬೋದು. ವ್ಯಕ್ತರೂಪದ ಅನುಪಾತ 9 ಅನುಪಾತ 3 ಅನುಪಾತ 3 ಅನುಪಾತ 1. ಇದು ವ್ಯಕ್ತರೂಪದ ಅನುಪಾತ. ಜೀನ್ ನಮೂನೆ ಅನುಪಾತ 1 ಅನುಪಾತ 2 ಅನುಪಾತ 1 ಅನುಪಾತ 2 ಅನುಪಾತ 4 ಅನುಪಾತ 2 ಅನುಪಾತ 1 ಅನುಪಾತ 2 ಅನುಪಾತ 1. ಇದೇನದ ಅಂತಾರೆ ಜೀನ್ ನಮೂನೆಯ ಅನುಪಾತ. ಈ ಜೀನ್ ನಮೂನೆಯ ಅನುಪಾತವನ್ನು ಯಾವ ರೀತಿ ನಾವು ಸುಲಭವಾಗಿ ಏನದ ಅಂತಾರೆ ನೆನಪನ್ನು ಇಟ್ಕೊಳ್ಬೇಕಂತಂದ್ರೆ
ಯಾವ ರೀತಿ ಸುಲಭವಾಗಿ ನೆನಪನ್ನು ಇಟ್ಕೊಳ್ಬೇಕಂತಾರ, ಏಕ ತಳೀಕರಣದಲ್ಲಿ ಜಿ ನಮೂನಿ ಅನುಪಾತ ಏನದ ಅಂತ 1:2:1 ಅದ. ಅದಕ್ಕೆ ಫಸ್ಟಿಗೆ 1, 2, 1 ಅನುಪಾತ ಬರಿಬೇಕು. ಸೆಂಟ್ರದಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ 2, 4, 2 ಅನುಪಾತವನ್ನು ಅದು ಅಷ್ಟೇ ನೆನಪಿಟ್ಕೊಳ್ಬೇಕು. ಮತ್ತು ಲಾಸ್ಟಿಗೂ ಕೂಡ ಏನದ ಅಂತಾರೆ 1, 2, 1 ಅನುಪಾತವನ್ನೇ ಬರಿಬೇಕು. ಇಲ್ಲಿ ಏನು ಬರಿತೀರಿ ಅದನ್ನೇ ಲಾಸ್ಟಿಗೆ ಇಲ್ಲೂ ಕೂಡ ಅದೇ ಬರಿಬೇಕು. ಇಲ್ಲಿ ಸೆಂಟ್ರದಾಗ ಮಾತ್ರ 2, 4, 2 ಅನ್ನೋದನ್ನು ಅಷ್ಟೇ ನೆನಪಿಟ್ಕೊಳ್ಬೇಕು. ಇಷ್ಟೆಲ್ಲ ನಾವು ಸುಲಭವಾಗಿ ಏನದಂತ ನೆನಪನ್ನು ಇಟ್ಕೊಳ್ಬೋದು. ಅದು ದ್ವಿತಳೀಕರಣದ F2 ಪೀಳಿಗೆಯ ಜಿ ನಮೂನಿ ಅನುಪಾತವನ್ನು ಈ ರೀತಿ ಏನದಂತ ನೆನಪನ್ನು ಇಟ್ಕೊಳ್ಬೇಕು. ಇದು ವ್ಯಕ್ತರೂಪ ಅನುಪಾತ ಕೂಡ 9:3:3:1 ಇದು ಫಿಕ್ಸ್. ಈ ಅನುಪಾತದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಮತ್ತು ಜಿ ನಮೂನಿ ಅನುಪಾತದಲ್ಲಿ ಕೂಡ ಯಾವುದೇ ಬದಲಾವಣೆ ಆಗೋದಿಲ್ಲ. ಇದು ಫಿಕ್ಸ್ ಆಗಿರ್ತಕ್ಕಂಥ ಅನುಪಾತ. ಕೇವಲ ನಿಮಗೆ ಅನುಪಾತವನ್ನು ಕೂಡ ಏನದಂತ 1 ಅಂಕಕ್ಕೆ ಏನದ ಅಂತಾರೆ ಕೇಳ್ಬೋದು. ಇದು ಕೇಳ್ಬೋದು ಅಥವಾ ಕೆಳಗಿಂದ ಇದನ್ನು 1 ಅಂಕಕ್ಕೆ ಏನದ ಅಂತಾರೆ ಕೇಳ್ಬೋದು. ಮತ್ತು ಈ ಚೆಕ್ಕರ್ ಬೋರ್ಡು ಮತ್ತು ಅನುಪಾತವನ್ನು ಕೇಳಿದಾಗ ಅದು 3ರಿಂದ 4 ಅಂಕಕ್ಕೆ ಏನದ ಅಂತಾರೆ ಕೇಳ್ಬೋದು. ಈಗ ಇದ್ರಾಗ ಏನು ಮಾಡ್ಬೇಕಂದ್ರೆ ಸಸ್ಯಗಳನ್ನು ಡಿವೈಡ್ ಮಾಡಬೇಕು. ಈಗ ಫಸ್ಟ್ ಏನದ ಅಂತಾರೆ ಇಲ್ಲಿ ಈಗ ಇದು 1ನೇ ಸಸ್ಯ, ಇದಕ್ಕೆ ಏನು ಮಾಡ್ಬೇಕಂತಾರೆ ಸ್ಟಾರ್ ಹಾಕಬೇಕು. ಇದು 1, 2, 3, 4 ಅಂದರೆ 9 ಸಸ್ಯಗಳು ಅದಲ್ಲ, ಆ 9 ಸಸ್ಯಗಳನ್ನು ತೋರಿಸ್ಕೋಬೇಕು. 1, 2, 3, 4, ಇದು 5, ಇದು 6, ಇದು 7, ಇದು 8, ಇದು 9. ಇದಕ್ಕೇನು ಮಾಡ್ಬೇಕಂದ್ರೆ ಈ ರೀತಿ ತ್ರಿಭುಜವನ್ನು ಹಾಕಬೇಕು. ಈ ರೀತಿ ಏನದ ಅಂತಾರೆ ತ್ರಿಭುಜ ಹಾಕಬೇಕು. ಎಷ್ಟದು 9 ಅದು. ನೆಕ್ಸ್ಟ್ ಎಷ್ಟು 3 ಅಂತಂದ್ರೆ ಈಗ ಇದಕ್ಕೇನು ಮಾಡಬೇಕು ಈ ರೀತಿ ಚೌಕ ಹಾಕಬೇಕು. 1, 2, 3 ಇದಕ್ಕೂ ಕೂಡ ಏನು ಮಾಡಬೇಕು ತ್ರಿಭುಜವನ್ನು ಈ ರೀತಿ ಏನದ ಅಂತಾರೆ ತ್ರಿಭುಜವನ್ನು ಹಾಕಬೇಕು. ನೆಕ್ಸ್ಟ್ ಮತ್ತೆ ಎಷ್ಟದ 3, ಆ 3 ಅದಂತಾರೆ ಅದಕ್ಕೇನು ಮಾಡಬೇಕು ಈ ರೀತಿ ರೌಂಡ್ 1, 2, 3 ಇದಕ್ಕೂ ಕೂಡ ಏನು ಮಾಡಬೇಕು ಈ ರೀತಿ ಏನದ ಅಂತಾರೆ ತ್ರಿಭುಜವನ್ನು ಹಾಕಬೇಕು. ನೆಕ್ಸ್ಟ್ ಉಳಿತೇನು 1 ಇದಕ್ಕೇನದ ಅಂತ ಈ ರೀತಿ ಪಾಯಿಂಟ್ ಕೊಡಬೇಕು. ಈ ರೀತಿ ಸಪ್ರೇಟಾಗಿ ಏನದ ಅಂತಾರೆ 9, 3, 3, 1 ಏನು ಮಾಡ್ಬೋದು ಅಂತಾರೆ ಗುರುತಿಸ್ಬೋದು. ಅವಾಗ ಏನದ ಅಂತಾರೆ ಇದರದು ವಿಧ ಆ ಸಸ್ಯದ ವಿಧಗಳನ್ನು ಬರೀರಿ ಅಂಥೇಳಿ ಏನದ ಅಂತಾರೆ ಕೇಳ್ಬೋದು. ಈಗ ಫಸ್ಟ್ ಏನದ ಅಂತಾರೆ ಇಲ್ಲಿ 9 ಅದ. 9 ಇಲ್ಲಿ ಕೆಂಪು ಹೂಗಳನ್ನು ಬಿಡುವ ಎತ್ತರದ ಸಸ್ಯಗಳು 9 ಏನದ ಅಂತಾರೆ ಕೆಂಪು ಹೂ ಬಿಡುವ ಎತ್ತರದ ಸಸ್ಯಗಳು ಇದು 9. 1, 2, 3, 4, 5, 6, 7, 8, 9 ಕೆಂಪು ಹೂಗಳನ್ನು ಬಿಡುವ ಎತ್ತರದ ಸಸ್ಯಗಳು. ನೆಕ್ಸ್ಟ್ 3 ಇದೇನದ ಅಂತಾರೆ ಬಿಳಿ ಹೂ ಬಿಡುವ ಎತ್ತರದ ಸಸ್ಯಗಳು. ನೆಕ್ಸ್ಟ್ ಮತ್ತು 3 ಆ 3 ಏನದ ಅಂತಾರೆ ಕೆಂಪು ಹೂ ಬಿಡುವ ಗಿಡ್ಡ ಸಸ್ಯಗಳು. ಮತ್ತು 1 ಇದು 1 ಏನದ ಅಂತಾರೆ ಬಿಳಿ ಹೂ ಬಿಡುವ ಗಿಡ್ಡ ಸಸ್ಯ. ಇಷ್ಟೇನದ ಅಂತಾರೆ ಅದರ ಆ ಸಸ್ಯದ ವಿಧವನ್ನು ಬರಿಬೇಕು. ನಿಮಗೆ ಪ್ರಶ್ನೆಯಲ್ಲಿ ಏನದ ಅಂತಾರೆ TT ಕೆಂಪು ಹೂಗಳನ್ನು ಬಿಡುವ ಎತ್ತರದ ಸಸ್ಯಗಳು ಮತ್ತು ಸ್ಮಾಲ್ TT RR ಬಿಳಿ ಹೂಗಳನ್ನು ಬಿಡುವ ಗಿಡ್ಡ ಸಸ್ಯಗಳು ಸಂಕರಿಸಿದಾಗ F2 ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳ ಚಕ್ಕರ್ ಬೋರ್ಡು ಅನುಪಾತ ಮತ್ತು ಅದರ ವಿಧವನ್ನು ತಿಳಿಸಿ ಅಂಥೇಳಿ ಏನದ ಅಂತಾರೆ ಪ್ರಶ್ನೆಯನ್ನು ಕೇಳಿದಾಗ ಅವಾಗ ಏನು ಮಾಡ್ಬೇಕಂದ್ರೆ ಈ ರೀತಿ ಇದು ಚಕ್ಕರ್ ಬೋರ್ಡ್ F2 ಪೀಳಿಗೆ ಚಕ್ಕರ್ ಬೋರ್ಡ್ ಹಾಕಬೇಕು. ಇವೆರಡು ಅನುಪಾತ ಬರಿಬೇಕು ಮತ್ತು ವ್ಯಕ್ತರೂಪದ ಏನದಂತ ಈ ರೀತಿ ಏನದಂತ ಅವುಗಳ ಸಸ್ಯದ ವಿಧವನ್ನು ಬರಿಬೇಕು. ಎಷ್ಟು ಬರೆದಿರ ಅಂತಾರೆ ನೀವು ಖಂಡಿತವಾಗಿ ಏನು ಮಾಡ್ಬೋದು ಅಂತಾರೆ ಇದ್ರದ್ದು ಎಷ್ಟರದ್ದು ಏನದ ಅಂತಾರೆ ನೀವು ಖಂಡಿತವಾಗಿ ಏನದಂತ ಬರೆದಿದ್ದಾಗ 3ರಿಂದ 4 ಅಂಕಗಳನ್ನು ನೀವು ಸುಲಭವಾಗಿ ಏನದ ಅಂತಾರೆ ಪಡೆದುಕೊಳ್ಳಬಹುದು. ಆದ್ದರಿಂದ ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.